ಇವರನ್ನು ಏನಾದರೂ ಮಾಡಿ ತಪ್ಕೊಬೇಕು, ನಿಜವಾಗ್ಲೂ ಬಿಡಬಾರ್ದು, ಹಾಕಿ ಬಿಡಬೇಕು 30 ವರ್ಷದವರೆಗೂ. 30 ವರ್ಷ ನಾನಿದ್ರೆ ಅಲ್ವಾ. ಈ 2 ವರ್ಷಗಳ ಹಿಂದೆ ಮಾಡ್ತಾ ಇದ್ದ ಮನೋಜ್ ಸರೇ ಬೇರೆ, ಈಗ ಹೇಳ್ತಾರೋ ಮನೋಜ್ ಸರೇ ಬೇರೆ. ಕೋಟಿಗಾರ ಕೋಟಿ ಆಗ್ತಾ ಹೋಗ್ತಾನೆ, ಭಿಕ್ಷೆಗಾರ ಭಿಕ್ಷೆ ಆಗ್ತಾನೆ. ಭಿಕ್ಷೆಗಾರನ ಕೋಟಿಗಾರನ ಮಾಡಬೇಕಾದ್ರೆ ಕೋಟಿಯ ಜೊತೆ ಗಂಟಾಕಬೇಕು. ಯಾವುದೇ ಒಂದು ಸ್ಟ್ರಾಟಜಿನ ನೀವು ಆಳವಾಗಿ ಅಭ್ಯಾಸ ಮಾಡಬೇಕು, ಅದರಿಂದ ಹೋಗಬೇಕು. ಗುರು ಇಟ್ಕೊಂಡು ಗುರಿಯನ್ನು ಸಾಧನೆ ಮಾಡಬೇಕು. ಅವರು 100 ಕೋಟಿ ಗುರಿಯನ್ನು ಇಟ್ಕೊಂಡಿದ್ದಾರೆ. ಇವತ್ತು ಇಡೀ ಕರ್ನಾಟಕ, ಇಡೀ ಭಾರತ ದೇಶ ಅವ್ರ ಕಡೆ ನೋಡ್ತಾ ಇದೆ. ಜೂಜು ತರ ಆಡೋದು, ಒಂದೇ ದಿನಕ್ಕೆ ಶ್ರೀಮಂತ, 1 ತಿಂಗಳ ಶ್ರೀಮಂತ, 1 ವರ್ಷದಲ್ಲಿ ಶ್ರೀಮಂತ ಆಗೋದನ್ನ ಅವರು ಹೇಳ್ಕೊಡೋದಿಲ್ಲ. ಅದು ಫಸ್ಟ್ ಆಫ್ ಆಲ್ ಅವ್ರು ಕಂಡಮ್ ಮಾಡ್ತಾ ಇದಾರೆ. ಅದನ್ನ ನಿಮ್ಮ ದುಡ್ಡನ್ನ ನೀವೇ ಗಳಿಸ್ಕೊಂಡು ನೀವು ಎಷ್ಟು ಮಟ್ಟಿಗೆ ನೀವು ಬೆಳ್ಕೋಬಹುದು, ಅದು ಅಪ್ ಟು ಇವ್ರು ಹೇಳೋದ್ ಪ್ರಕಾರ ಸ್ಟಾಟಿಸ್ಟಿಕ್ಸ್ ಕೊಡ್ತಾರೆ. ಎಷ್ಟು ಈಸಿಯಾಗಿ ಎಫರ್ಟ್ಲೆಸ್ ಆಗಿ ಮಾಡ್ಬೋದು. ಏನಂದ್ರೆ ತಾಳ್ಮೆ ಇರಬೇಕು, ಸ್ವಲ್ಪ ಬುದ್ಧಿವಂತಿಕೆ ಇರಬೇಕು. ಯಾವಾಗ್ಲೂ ರೆಡ್ ಬಟನ್, ರೆಡ್ ಇಸ್ ಆಲ್ವೇಸ್ ಗ್ರೇಟ್ ಅಂತ. ಟಿಡಿ ಅಕಾಡೆಮಿ ಆಪ್ ಡೌನ್ಲೋಡ್ ಮಾಡಿ ಜೀವನ ಬದಲಾಯಿಸುವ ಕೋರ್ಸ್ ತಗೊಳ್ಳಿ. ನಾನು ನಿಮ್ಮ ಹಾಗೆ ಮಾರ್ಕೆಟ್ಗೆ ಬಂದು ಕಲಿತು ಇದರಲ್ಲಿ ಸತ್ಯನ ಕಂಡುಕೊಂಡಿದ್ದು. ಈ 3 ದಿನದಿಂದ ಏನಪ್ಪ ಕಲ್ತಿದ್ದೀರಿ ಅಂದರೆ, ನಾವು LTM ಏನೂ ಬಂದಿಲ್ಲ, ಸುಮ್ಮನೆ ಎಂಟ್ರಿ ಆಗಿದ್ದೀರಿ ಕ್ಲಾಸಿಗೆ ಅಷ್ಟೇ. ಆದರೆ ಇನ್ನು 15 ದಿವಸಗಳ ಕ್ಲಾಸ್ ಇದೆಯಲ್ಲ, ಇವ್ರು ಮೆಂಟರ್ಸ್ ನಿಮ್ಗೆ ಕೊಡ್ತಾರೆ ನಾಳೆಯಿಂದ. ಆಗ ನಿಮಗೆ ಪ್ರಾಕ್ಟಿಕಲ್ಲಾಗಿ ನಿಮಗೆ ಪ್ರಾಕ್ಟೀಸ್ ಆಗೋದು. ಆ 15 ದಿವಸಗಳ ಕಾಲ ಬಂದರೆ ಮಾತ್ರ ನೀವು ಪಾಠನ ಕಲಿತೀರಿ. ಇವಾಗೇನು ಬರೀ ಅಡ್ಮಿಷನ್ ಆಗಿದೆ ಅಷ್ಟೇ, ಹೊಸ ಮುಖ ನೋಡಿದ್ರಿ, ಟೀಚರ್ ಅಷ್ಟೇ. ಆ ಟೀಚರ್ ಪಾಠ ಮಾಡೋದು ಇನ್ನು 15 ದಿವಸಗಳ ಕಾಲ ಇಲ್ಲಿ ಬಂದು ಕಲಿತ್ರೆ ಮಾತ್ರ ಆಗುತ್ತೆ. ನನಗೆ ಬರೋಕ್ಕೆ ಟೈಮ್ ಇಲ್ಲ ಸರ್ ಅಂದರೆ ನನ್ನ ಹಾಗೆ ಉಳ್ಕೊತೀರಿ. ನಮಗೆ ದೂರದಿಂದ ಬರೋಕ್ಕೆ ಟೈಮ್ ಇರಲ್ಲ, ನಾವು ಉಳ್ಕೊತೀರಿ. ಮಾರ್ಕೆಟು ಅಷ್ಟೇ ಉಳಿದೋಗುತ್ತೆ, ಏನೂ ಕಲಿಯೋಕ್ಕಾಗಲ್ಲ. ಹಾಗಾಗಿ ನಿಮಗೆ ಇದನ್ನು ಕೊಟ್ಟಿದ್ದಾರಲ್ಲ, ಈ ಸ್ಟ್ರಾಟರ್ಜಿ, ನಿಮಗೆ 12 ಸ್ಟ್ರಾಟರ್ಜಿನ ಈಗಾಗಲೇ 3 ದಿವಸದಿಂದ ಹೇಳ್ಕೊಟ್ಟಿದ್ದಾರೆ. ಆದರೆ ಒಂದು ಸ್ಟ್ರಾಟರ್ಜಿನ ಇಟ್ಕೊಂಡು ಉದ್ಧಾರ ಮಾಡ್ಕೊಳ್ಳಿ. ಒಂದೇ, ಆ ಒಂದರಲ್ಲಿ ಉದ್ಧಾರ ಆದರೆ ಉದ್ಧಾರ ಆದ ಹಾಗೆ. ಯಾವುದಕ್ಕೂ ನಿಮಗೆ ಊಟದಲ್ಲಿ ಉಪ್ಪಿನಕಾಯಿ ಅಂತ ಹೇಳ್ಕೊಟ್ಟಿದ್ದಾರೆ. ಯಾವುದು? ಇಂಟ್ರಾಡೇ ಮಾಡಿ ಅಂತ ಹೇಳ್ಕೊಟ್ಟಿದ್ದಾರಾ? ಮಾಡಬೇಡಿ ಅಂತ ಹೇಳಿದ್ದಾರೆ. 2 ವರ್ಷಗಳ ಹಿಂದೆ ಮಾಡ್ತಾ ಇದ್ದ ಮನೋಜ್ ಸರೇ ಬೇರೆ, ಈಗ ಹೇಳ್ತಾರೋ ಮನೋಜ್ ಸರೇ ಬೇರೆ. ನಾನು ಗಂಟಾಘೋಷವಾಗಿ ಹೇಳ್ತೀನಿ, ನನಗೆ ಅವ್ರ ಗುರುಗಳೇ, ನನಗಿಂತ ಚಿಕ್ಕವರೇ. ನಾನು ಅವರನ್ನು ಫ್ರೆಂಡ್ಲಿ ಮಾತಾಡ್ಕೊಂಡು ಹೋಗ್ತೀನಿ. ಆದರೂ 2 ವರ್ಷದಲ್ಲಿ ಮಾಡ್ತಾ ಇದ್ದ ಪಾಠ ಬೇರೆ, ಈಗ ಮಾಡ್ತಾ ಇರೋ ಪಾಠನೇ ಬೇರೆ. ನಾವು ಯಾವುದೋ ಒಂದು ಚಿಕ್ಕ ಬೋರ್ಡಲ್ಲಿ ಯಲಹಂಕದಲ್ಲಿ ಏನೋ ಒಂದು 15-20 ಜನ ಕುಳಿತುಕೊಂಡು ಪಾಠ ಕೇಳ್ಕೊಂಡು ಹೋದಂಥವ್ರು. ಇವತ್ತು ಅವ್ರ ಸಾಮ್ರಾಜ್ಯ ಕರ್ನಾಟಕಕ್ಕೆ ಬೆಳೆದ್ಬಿಟ್ಟಿದೆ. ಕರ್ನಾಟಕ ಒಂದೇ ಅಲ್ಲ, ದುಬೈಗೆ ಹೋಗಿದೆ. ಪ್ರಪಂಚದಾದ್ಯಂತ ಬೆಳೆಯೋದಕ್ಕೆ ಅವಕಾಶ ಮಾಡಿದ್ರೆ ಕನ್ನಡದ ಅಭಿಮಾನ ಇಟ್ಕೊಂಡು ಕನ್ನಡಿಗರನ್ನು ಕೋಟ್ಯಾಧಿಪತಿಗಳನ್ನು ಮಾಡಬೇಕಂತ ಬೆಳೆಸ್ತಾ ಇರ್ತಕ್ಕಂಥ ಅಕಾಡೆಮಿ ಅಂದರೆ ಇದೊಂದೇ ಅಕಾಡೆಮಿ ನನಗೆ ತಿಳಿದ ಮಟ್ಟಿಗೆ. ಅದರಲ್ಲೂ ಚಿಲ್ಲರೆ ಅಮೌಂಟಲ್ಲಿ. ಏನು ಸರ್ ನೀವು 6,000 ಚಿಲ್ಲರೆ ಅಮೌಂಟ್ ಅಂತ ಇದ್ದೀರಾ? ಖಂಡಿತ. ಇವತ್ತು LKG UKGಗೆ 1.5 ಲಕ್ಷ ಫೀಸ್ ಕೊಡ್ತಾ ಇರ್ತಕ್ಕಂಥ ಸಮಯ ಇದು. ಅಂಥದ್ರಲ್ಲಿ ಇವರು ಏನೂ ಚೇಂಜ್ ಮಾಡದೆ, 6,500 ಚೇಂಜ್ ಮಾಡದೆ ಅಷ್ಟನ್ನೇ ಬೆಳೆಸ್ಕೊಂಡು ಇಷ್ಟೆಲ್ಲ ಫೆಸಿಲಿಟಿ ಕೊಟ್ಟು ಮಾಡ್ತಾ ಇರೋದಂದರೆ ನನಗೆ ತಿಳಿದ ಮಟ್ಟಿಗೆ ಇದೊಂದೇ. ಹಾಗಾಗಿ ಅವರಿಂದ ನಾವು ಹೋಗಬೇಕು. ನಾನು ಅದಕ್ಕೆ ಅವ್ರನ್ನ ಬಾಲ ಬಿಡ್ತಾ ಇಲ್ಲ. ಈ ಹನುಮಂತನ ಬಾಲನ ಬಿಡದೆ ಹಿಡ್ಕೊಂಡು ಲಂಕೆನ ಸುಟ್ರಲ್ಲ, ಹಂಗೆ ಗೆಲ್ಲಬೇಕು ಅಂದರೆ ನಾವು ಅವರಿಂದ ಇರಬೇಕು. ನಾನಂತೂ ಆಗಾಗ ಇರ್ತೀನಿ. ಅವ್ರದ್ದೆಲ್ಲ ವೀಡಿಯೋಗಳನ್ನು ವಾಚ್ ಮಾಡೋದ್ರಲ್ಲಿ ನಾನು ಒಬ್ಬ. ಅವರ ಸಜೆಷನ್ ತಗೊಳ್ಳೋದಕ್ಕೆ ಅವರಿವತ್ತು ನಮ್ಮನ್ನೆಲ್ಲ ಬಿಟ್ಟು, ನಾನು 1 ಕೋಟಿ ಮಾಡಿದಾಗಲೂ ನೋಡಿದೆ, ಇವತ್ತು ಅವ್ರು 2 ಕೋಟಿ ಮಾಡಿದ್ದಾರೆ. ಈಗಲೂ ನೋಡಿದೆ, ನೆಕ್ಸ್ಟ್ ಇಯರ್ ಇನ್ನೂ 1 ಕೋಟಿ, ಅದಕ್ಕೆ 2 ಕೋಟಿ ಆ್ಯಡ್ ಆಗುತ್ತೆ, 4 ಕೋಟಿ ಆಗುತ್ತೆ. ದೇವರು ಚೆನ್ನಾಗಿ ಇಡಲಿ. ಹಾಗಾಗಿ ಆ 1 ಕೋಟಿ ಮಾಡಬೇಕಾದ್ರೆ ಅವ್ರು ಎಷ್ಟು ಕಷ್ಟಪಟ್ಟರು. ನಮ್ಮಂಥವ್ರು ನಿಮ್ಮಂಥವ್ರದ್ದೆಲ್ಲ ಚಿಲ್ಲರೆ ಕಾಸುಗಳನ್ನ ಸೇರಿಸಿ ಇದರಲ್ಲೂ ಸಂಪಾದನೆ ಮಾಡಿ ಟ್ರೇಡ್ ಮಾಡಿದ್ರು. ಒಂದೇ ಟ್ರೇಡಲ್ಲಿ ತೊಗೊಂಡು 45 ಲಕ್ಷ ಮಾಡಿದ್ರು TCHಲ್ಲಿ ಅಲ್ವಾ ಸರ್? TCHಲ್ಲಿ ಒಂದರೇ ಮಾಡಿದ್ರು 45 ಲಕ್ಷ. ಆ ಥರ ಸ್ಟ್ರಾಟರ್ಜಿನ ಹಿಡಿದ್ರೆ ಆಗುತ್ತೆ. ನಾವು ಕಲ್ತ್ಬಿಟ್ಟು ಇಂಟ್ರಾಡೇ ಮಾಡೋಣ ಅಂತ ಹೋದರೆ ಇಲ್ಲಿ ಸಾಧ್ಯನೇ ಇಲ್ಲ, ಆಗೋದಿಲ್ಲ. ಹಾಗಾಗಿ ಸ್ಟ್ರಾಟರ್ಜಿನ ತೊಗೊಂಡು ನಾವು ಇನ್ವೆಸ್ಟ್ ಮಾಡೋದನ್ನು ಕಲಿಬೇಕು. ಇನ್ವೆಸ್ಟ್ ಮಾಡೋದು ಇವಾಗ ನಾವು 3 ದಿವಸ ಕಲ್ತಿದ್ದೀರಿ, ನಾನು ಯಾವುದೋ ITBC BC ಎಲ್ಲ ತೊಗೊಂಡ್ಬಿಡೋಣ ಅಂತಂದರೆ ಆಗೋದಿಲ್ಲ. ಯಾವುದೇ ಒಂದು ಸ್ಟ್ರಾಟಜಿನ ನೀವು ಆಳವಾಗಿ ಅಭ್ಯಾಸ ಮಾಡಬೇಕು, ಅದರಿಂದ ಹೋಗಬೇಕು. 24 ಗಂಟೆ ಯಾರಾದ್ರಲ್ಲಿ ಕುಳಿತುಕೊಂಡು ನೋಡ್ತಾರೋ ಅವರು ಆ ಮಾರ್ಕೆಟ್ಗೆ ಬರ್ಬೋದು. ನಾನೇನೋ ಹೋಗಿದ್ದೀನಿ
ಆಗ್ಬಿಡುತ್ತೆ ಅಂದರೆ ಬರೋದಿಲ್ಲ. ಮಾರ್ಕೆಟನ್ನು ಕಲಿಬೇಕು. ಕಲಿಬೇಕಾದ್ರೆ ಒಬ್ಬ ಗುರು ಇರಬೇಕು. ಗುರು ಅಂತ ಕರ್ನಾಟಕದಲ್ಲಿ ಇದ್ದಾರೆ. ಅವ್ರ ಹಿಂದೆ ನಾವು ಹೋದರೆ ನಾವು ಏನೋ ಶಿಷ್ಯರಾಗಿ ನಾವು ಗುರುಗಳಾಗಬಹುದು. ಖಂಡಿತ ಅಂಥ ಶಿಷ್ಯರೇ ಇವತ್ತು 50 ಜನ ಆಗಿದ್ದಾರೆ. ಅವರು ಎಷ್ಟೆಷ್ಟು ಸಂಪಾದನೆ ಮಾಡಿದ್ದಾರೆ ಅಂತ ನಿಮ್ಮ ಹತ್ರ ಹೇಳ್ತಾರೆ. ಅವರ ಸಂಪಾದನೆ ಇವತ್ತು ನಮಗೆ ಎಲ್ರಿಗೂ ಒಂದು ಬೀಜ ಮೊಳಕೆ ಆಗೋದಕ್ಕೆ ಅವಕಾಶ ಆಗಿದೆ. ಮರ ಆಗಿ ಬೆಳಿಬೇಕಾದ್ರೆ ನಾವು ಇವ್ರ ಜೊತೆ ಇರಬೇಕು. ಇದ್ದರೆ ಮಾತ್ರ ಮಾರ್ಕೆಟಲ್ಲಿ ನಾವೇ ಬೆಳಿಬೋದು. ಅದಕ್ಕೋಸ್ಕರ ನೀವು ಫಸ್ಟು ಇನ್ವೆಸ್ಟ್ ಮಾಡಿ. ಫಸ್ಟು ದುಡ್ಡನ್ನು ತೆಗೆದು ಹಾಕಿ. ಇಂಟ್ರಾಡೇ ಖಂಡಿತ ನಮ್ಮ ಅಪ್ಪರಣೆಗೂ ಉದ್ಧಾರ ಆಗಲ್ಲ. ಮಾಡೋಕ್ಕೆ ಹೋಗ್ಬೇಡ್ರಿ. ಇನ್ವೆಸ್ಟ್ ಮಾಡಬೇಕು. 25 ರೂಪಾಯಿ ಇದೆಯಾ, 73 ರೂಪಾಯಿ ಇದೆಯಾ, ಸಾರು ಹೇಳ್ತಾರಲ್ಲ, ಏನು ಹೇಳ್ಕೊಟ್ಟಿದ್ದಾರೆ ನಿಮಗೆ? ಬೀಸ್. ಆ ಬೀಸಿಂದೆ ಹೋಗಿ. ಆ ಜೇನುನೊಣಗಳು ಎಲ್ಲೆಲ್ಲಿದ್ದಾವೋ ಅವೆಲ್ಲ ಒಂದೊಂದು ಹನಿ ಕೂಡ ಆಗ್ತವೆ. ಹಾಗೆ ಬೀಸಿಂದೆ ಹೋಗಿ ಖಂಡಿತವಾಗ್ಲೂ ನೀವು ಉದ್ಧಾರ ಆಗ್ತೀರಿ. ಅದನ್ನು ಮಾತ್ರ ಕೇಳಿದ್ರೆ ನೀವು ಯಾವುದೇ ಮಾರ್ಕೆಟಲ್ಲಿ ಶೇರಲ್ಲಿ ಹಾಕಿದೆ ಅದು ಹಾಕಿದೆ ಅಂದರೆ 1-2 ವರ್ಷ ನೀವು ಉದ್ಧಾರ ಆಗಲ್ಲ. 1-2 ವರ್ಷ ನೀವು ಬೀಸುಗಳಲ್ಲಿ ಹಾಕಿ ಇನ್ವೆಸ್ಟ್ ಮಾಡಿ ಲಾಭ ಮಾಡ್ಕೊತೀರಿ. ಆರಾಮಾಗಿ ದುಡ್ಡು ಮಾಡ್ಬೋದು. ಆ ಥರ ಪಟ್ರೆ ಈ ಮಾರ್ಕೆಟಲ್ಲಿ ದುಡ್ಡು ಮಾಡೋಕ್ಕೆ ಸಾಧ್ಯ ಇಲ್ಲ. ಸಾಧನೆ ಮಾಡಬೇಕಂದ್ರೆ ತಾಳ್ಮೆ ಇರಬೇಕು. IT ಬೀಸು, ಬ್ಯಾಂಕ್ ಬೀಸು, ಫಾರ್ಮಾ ಬೀಸು, ಈ ಬೀಸುಗಳು ಅಮೇರಿಕದ ಟ್ರೇಡ್ ಮಾಡಬೇಕು ಸರ್ ನಾನು ಅಂದರೆ ಮಫಾಂಗ್ ಅಂತ ಒಂದಿದೆ, 100 ಅಂತ ಒಂದಿದೆ, ಆ ಮೋನೋ 100. ಆ ಮೋನೋ 100 ಮತ್ತು ಮಫಾಂಗಲ್ಲಿ ಮಾಡ್ಕೊಳ್ಳಿ. ಅದು ಸ್ವಲ್ಪ ರಿಸ್ಕಲ್ಲಿದೆ. ಅಮೇರಿಕಾದವರು ಸ್ವಲ್ಪ ನಮಗೆ ಕೈ ಕೊಡ್ತಾ ಇದ್ದಾರೆ. ಅದನ್ನು ನೋಡಿಕೊಂಡು ಟ್ರೇಡ್ ಮಾಡಬೇಕಾಗುತ್ತೆ. ಅದೇನಾದರೂ ನಿಲ್ಲಿಸ್ಬಿಟ್ರೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದನ್ನೆಲ್ಲ ತಿಳ್ಕೊಬೇಕಾದ್ರೆ ಇಂಥ ನಮ್ಮ ಗುರುಗಳು ಬೇಕೇ ಬೇಕು. ಅವ್ರನ್ನ ಮುಂದೆ ಇಟ್ಕೊಂಡು ಸರ್ ನಾವು ಏನು ಮಾಡೋಣ ಅಂತಂದರೆ ಅವರು 2 ಕೋಟಿ ಹಾಕಿದ್ದಾರೆ. 2 ಕೋಟಿನ ಸುಮ್ಮನೆ ತಮಾಷೆ ಆಡಲ್ಲ. ಶುಕ್ರವಾರ, ಶನಿವಾರ, ಭಾನುವಾರ ನಮಗೆ ಪಾಠ ಮಾಡ್ತಾರೆ. ಸೋಮವಾರದಿಂದ ಗುರುವಾರದವರೆಗೂ ಅವರಲ್ಲಿ ನೋಡ್ತಾ ಇರ್ತಾರೆ 2 ಕೋಟಿ ನಂದು ಏನಾಗಿದೆ ಅಂತ. ಅದನ್ನು ಮಾಡ್ತಾ ಇರ್ತಾರೆ. ಅವರಿದೆ ನಾವು ಹೋದರೆ ನಮಗೂ ಒಂದಷ್ಟು ದುಡ್ಡು ಆಗುತ್ತೆ. ಹಾಗಾಗಿ ನೀವು ಯಾವುದೇ ಆಗಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಬೀಸ್ಗಳ ಮುಖಾಂತರ ಮಾಡಿ. ಬೀಸ್ ಇನ್ಸ್ಟಿಟ್ಯೂಟ್ಸ್ ಮಾಡ್ತಕ್ಕಂಥವರೇ ತುಂಬ ಜನ, ಯಾರಿಗೂ ಇರಲಿಲ್ಲ. 2 ವರ್ಷದ ಹಿಂದ್ಗಡೆ ಮನೋಜ್ ಎದೆ ಮುಟ್ಕೊಂಡು ಹೇಳಿ ಪಾಠ ಮಾಡ್ತಾರೆ ಕೇಳಿ, ಹೇಳ್ತಾ ಇರಲಿಲ್ಲ. ಅವರೆಷ್ಟು ನಾಲೆಡ್ಜನ್ನು ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಕೇಳಿ. ಅವರು ಓದ್ತಾರೆ, ತಿಳ್ಕೊಳ್ತಾರೆ ಬೇಕಾದಷ್ಟು. ಇವತ್ತು ಎಂತೆಂಥವ್ರು ಇವತ್ತು ಅವರು ಫ್ರೆಂಡ್ಸ್ ಆಗಿದ್ದಾರೆ ಅಂತಂದರೆ ಎಲ್ಲ ಚಾನಲ್ಗಳವರು ಫ್ರೆಂಡ್ಸ್ ಆಗಿದ್ದಾರೆ. ಇವತ್ತು ಅವ್ರನ್ನ ಕರೀತಾರೆ. ಯಲಂಕದಲ್ಲಿದ್ದಾಗ ಯಾರು ನೋಡ್ತಾ ಇರಲಿಲ್ಲ, ಈ ಹುಡುಗ ಯಾರಪ್ಪ ಗೊತ್ತೇ ಇರಲಿಲ್ಲ, ಯಾರು ಇವರು ಏನೂ ಗೊತ್ತೇ ಇರಲಿಲ್ಲ. ಇವತ್ತು ಇಡೀ ಕರ್ನಾಟಕ, ಇಡೀ ಭಾರತ ದೇಶ ಅವ್ರಗಡೆ ನೋಡ್ತಾ ಇದೆ. ಬಾಂಬೆಯಲ್ಲಿ ಹೋಗಿ ಮಾಡಿದ್ರು, ದುಬೈಯಲ್ಲಿ ಹೋಗಿ ನೋಡಿದ್ರು. ಇವತ್ತು ಅವ್ರನ್ನೆಲ್ಲ ಚಾನಲ್ಗಳು ಕವರ್ ಮಾಡ್ತಾ ಇದ್ದಾರೆ. ನಾವು ಅದರ ಹಿಂದೆ ಹೋಗಬೇಕಾದ್ರೆ ನಾವು ಅವ್ರ ಹಿಂದೆ ಇರಬೇಕು. ನಾನು ತುಂಬ ಹಳಬ ಸರ್, ನಾನು ಈ ಮಾರ್ಕೆಟಲ್ಲಿ ಪಳಗಿದ್ದೀನಿ ಅನ್ನೋರು ಯಾರು ಇದ್ರೆ ಕೈ ಎತ್ರಿ. 4 ವರ್ಷ 5 ವರ್ಷ ಆಗಿದೆ, ಯಾರೂ ಇಲ್ಲ ಸರ್. ಪೂರ್ತಿ ನಾವು ಹೊಸಬ್ರು ಸರ್, ನಾನು ಈಗಲೇ ಬಂದಿರೋದು ಅನ್ನೋರು ಕೈ ಎತ್ರಿ. ಖಂಡಿತ ನೀವೆಲ್ಲ ಬುದ್ಧಿವಂತರು. ಯಾಕಂದರೆ ನೀವಿಂದ ದುಡ್ಡು ಕಳೆದಿಲ್ಲ. ನಮಗೆ 5-6 ವರ್ಷ ಏನಾದರೂ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಒಂದಷ್ಟು ಲಕ್ಷ ಕಳ್ಕೊಂಡು ಬಂದಿರಿ. ಅದಕ್ಕೆ ಇಲ್ಲಿ ಬಂದು ಒಳ್ಳೆ ಕೆಲಸ ಮಾಡಿದ್ದೀರಿ. ಕಳ್ಕೊಳ್ಳೋದೇ ಇರಬೇಕು ಅಂತಂದರೆ ಫಸ್ಟು ಈ ಗುರು ಇಟ್ಕೊಂಡು ಗುರಿಯನ್ನು ಸಾಧನೆ ಮಾಡಬೇಕು. ಅವರು 100 ಕೋಟಿ ಗುರಿಯನ್ನು ಇಟ್ಕೊಂಡಿದ್ದಾರೆ. ಅವರಿಂದ ನಾವು ಹೋದರೆ ಅಟ್ಲೀಸ್ಟು 1 ಕೋಟಿ ಆದರೂ ಮಾಡಬೇಕು ಅಂತಲೇ ಬಂದಿರೋದು. ಯಾರೂ ಆಸೆ ಇಲ್ಲದೆ ಇಲ್ಲಿ ಬಂದಿದ್ದೀರಿ. ದುಡ್ಡು ಮಾಡಬೇಕು ಅಂದರೆ ನಮಗೆ ಒಂದು ಮಾರ್ಗದರ್ಶಕರು ಬೇಕು. ಆ ಮಾರ್ಗದರ್ಶಕರು ಎಥಿಕ್ಕಾಗಿರಬೇಕು. ಅವರು ದುಡ್ಡು ಮಾಡಬೇಕು. ಅವರೇನು ಸುಮ್ಮನೆ ಬಂದಿಲ್ಲ, ಅವ್ರದ್ದು ಹೊಟ್ಟೆ ಜೀವನ ಇದೆ. ಆದರೆ ಎಥಿಕ್ಕಿರಬೇಕು. ಎಥಿಕ್ಕಿರ್ತಕ್ಕಂಥ ಮನುಷ್ಯರಿಂದ ನಾವು ಹೋದರೆ ನಮ್ಮನ್ನು ಉದ್ಧಾರ ಮಾಡ್ತಾರೆ. ನಾವು ಉದ್ಧಾರ ಆಗ್ಬೋದು, ನೀವು ಉದ್ಧಾರ ಆಗ್ಬೋದು. ನಾನು 1,50,000 ಇಟ್ಕೊಂಬಂದ್ಬಿಟ್ಟು ಸರ್ ನನಗೆ ಕೋಟಿ ಮಾಡಿಬಿಡಿ ಅಂದರೆ ಸಾಧ್ಯನೇ ಇಲ್ಲ. ಕೋಟಿಗಾರ ಕೋಟಿ ಆಗ್ತಾ ಹೋಗ್ತಾನೆ, ಭಿಕ್ಷೆಗಾರ ಭಿಕ್ಷೆ ಆಗ್ತಾನೆ. ಭಿಕ್ಷೆಗಾರನ ಕೋಟಿಗಾರನ ಮಾಡಬೇಕಾದ್ರೆ ಕೋಟಿಯ ಜೊತೆ ಗಂಟು ಹಾಕಬೇಕು, ಎಳ್ಕೊಂಡು ಹೋಗಪ್ಪ ಅಂತ. ಕೋಟಿ ಆಗ್ಬಿಡ್ತೀರಿ, ನಂಗೆ ಕೋಟಿ ಆಗಕ್ಕೆ ಸಾಧ್ಯ ಇಲ್ಲ. ಭಿಕ್ಷೆಗಾರ ಕೋಟಿಗಾರ ಆಗಬೇಕಾದ್ರೆ ಆ ಭಿಕ್ಷೆಗಾರನ ಒಂದು ಸಿನಿಮಾ ನೋಡಿ ಅವನು ಏನು ಮಾಡ್ದ ಅಂತ ಗೊತ್ತಾಗುತ್ತೆ. ಹಾಗಾಗಿ 1 ಪೈಸೆ ಅದಕ್ಕೆ ಬೀಸ್ ಕಲಿಸ್ತಾ ಇರೋದು, ಸುಮ್ಮನೆ ಕಲಿಸ್ತಾ ಇಲ್ಲ ಮನೋಜ್ ಸಾರು. ಬೀಸನ್ನು ಕಲಿಸ್ತಾ ಇರೋದು ಅದಕ್ಕೆ. ಹನಿಯನ್ನು ಕೂಡಿಸ್ತಾ ಇದೆ ನೊಣಗಳು, ಜೇನುನೊಣ. ಆ ಜೇನುನೊಣ ಕೂಡ ಹಾಕಿನೇ ಒಳ್ಳೆ ಜೇನುತುಪ್ಪ ಸಿಗುತ್ತೆ. ಅದಕ್ಕೆ ಎಷ್ಟು ವರ್ಷ ಬೇಕು? ಒಂದು ವಿಡಿಯೋ ನೋಡಿ. 500 ರೂಪಾಯಿಯನ್ನು ಒಂದು ಕಡೆ ಹಾಕಿದ್ರೆ ಮ್ಯೂಚುವಲ್ ಫಂಡಲ್ಲಿ ನಿಮಗೆ ಮ್ಯೂಚುವಲ್ ಫಂಡ್ ಹೇಳ್ಕೊಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡೋದು ಹೇಳ್ಕೊಡ್ತಾರೆ. ನೀವು ಮ್ಯೂಚುವಲ್ ಫಂಡಲ್ಲಿ 500 ರೂಪಾಯಿ ಒಂದು ತಿಂಗಳಿಗೆ ಹಾಕಿ ಒಂದು ಕಡೆ 30 ವರ್ಷಗಳ ಕಾಲ, 32ನೇ ವರ್ಷದಲ್ಲಿ ನೋಡಿ 10 ರಿಂದ 14 ಕೋಟಿ ಆಗುತ್ತೆ. ಎಷ್ಟು? 500 ರೂಪಾಯಿ ಹಾಕಿದ್ರೆ 10 ರಿಂದ 14 ಕೋಟಿ ಆಗುತ್ತೆ. ಎಲ್ಲಿ ಸರ್, ಏನು ಸರ್ ಹೇಳ್ತಾ ಇದ್ದೀರಿ? ಹಾಕಿ ಬಿಡಬೇಕು 30 ವರ್ಷದವರೆಗೂ. 30 ವರ್ಷ ನಾನು ಇದ್ರೆ ಅಲ್ವಾ? ಅದೇ ನೀವಿರಲ್ಲ ಸ್ವಾಮಿ, ನಿಮ್ಮ ಮಕ್ಕಳನ್ನ ಕೋಟ್ಯಾಧಿಪತಿಗಳು ಮಾಡಿ.
ನಿಮ್ಮ ಮಕ್ಕಳನ್ನು ಕೋಟ್ಯಾಧಿಪತಿ ಮಾಡಿ 500 ರೂಪಾಯಿ ಒಂದು ಕಡೆ ಹಾಕೋಕ್ಕಾಗಲ್ವಾ? ಹಾಕ್ಬೋದು ತಾನೇ? ಇದು ಸತ್ಯ. ಇವತ್ತು ಪರ್ಸೆಂಟೇಜು ಕಡಿಮೆ ಇದೆ. ಎಷ್ಟೋ 10-12% ಮ್ಯೂಚುವಲ್ ಫಂಡಲ್ಲಿ ಖಂಡಿತ ಬಂದೇ ಬರ್ತಾ ಇದೆ. ಶತಸಿದ್ಧ 25 ವರ್ಷಗಳಿಂದ ಹಿಸ್ಟ್ರಿ ಇರೋದು. ಇದು ಇನ್ನು 25 ವರ್ಷಗಳಲ್ಲಿ 20-25% ಹೋಗುತ್ತೆ. ಆ ಪರ್ಸೆಂಟೇಜ್ ಲೆಕ್ಕ ಹಾಕಿ ಮ್ಯೂಚುವಲ್ ಫಂಡಲ್ಲಿ ಕ್ಯಾಲ್ಕುಲೇಟರನ್ನು ಹೊಡೆದು ನೋಡಿ, ನಿಮಗೆ 500 ರೂಪಾಯಿನ ಹಾಕಿ ಇನ್ವೆಸ್ಟ್ ಮಾಡಿ 30 ವರ್ಷಗಳ ಕಾಲ ಬಿಟ್ಟು ನೋಡಿ, 32ನೇ ವರ್ಷದಲ್ಲಿ ನಿಮ್ಮ ನೋಡಿ ಅದು ಅಷ್ಟು ಕೋಟಿ ಆಗಲಿಲ್ಲ ಅಂದರೆ ಅವಾಗ ಕೇಳಿ. ನಾನಿರಲ್ಲ, ನೀವಿರಲ್ಲ ಸರ್, ನಿಮ್ಮ ಮಕ್ಕಳು ಇರ್ತಾರೆ, ಸರಿ, ಮಕ್ಕಳು ಇರ್ತಾರೆ, ಅವರನ್ನು ದೊಡ್ಡವ್ರು ಮಾಡಿ. ನೀವು ಹಿಂಗೆ ಇರಬೇಡಿ. ನೀವು ಹೆಂಗೋ ಬೆಳೆಯೋದಕ್ಕೆ ಅವಕಾಶ ಮಾಡಬೇಕಂದ್ರೆ ಫಸ್ಟ್ ಇನ್ವೆಸ್ಟ್ ಮಾಡೋದು ಕಲೀರಿ. ನಾನು ಹೇಳ್ಕೊಡೋದು ಎಲ್ಲರಿಗೂ, ನಾನು ಫ್ರೀಯಾಗಿ ಒಬ್ಬ ಸಣ್ಣ ಅಂಗಡಿ ತಳ್ಳೋನು ಸಿಕ್ಕಲಿ, ವ್ಯಾಪಾರ ಮಾಡೋನು ಸಿಕ್ಕಲಿ, ಬೀದಿಯಲ್ಲಿ ವ್ಯಾಪಾರ ಮಾಡೋನು ಸಿಕ್ಕಲಿ, ಅವನ ಹತ್ರ 10 ನಿಮಿಷ ನಿಂತ್ಕೊಂಡು 10 ಮಾತು ಹೇಳ್ತೀನಿ, ಈ ಥರ ಮಾಡಪ್ಪ, ಇನ್ವೆಸ್ಟ್ ಮಾಡಪ್ಪ ಅಂತ. ಆತ ನನಗೆ ಒಂದು 2 ರೂಪಾಯಿ ಕಡಿಮೆ ಕೊಡ್ತಾನೆ. ನಾನು ಜೋಳ ತೊಗೊಂಡ್ರೆ 20 ರೂಪಾಯಿ ಎಲ್ರಿಗೂ ತೊಗೊತಾ ಇರ್ತಾನೆ, ನನಗೆ 3 ಕೊಡ್ತಾನೆ. ಜೋಳ ಸುಡೋನು, ಇಸ್ತ್ರಿ ಮಾಡೋನು, ಅಂಥ ಜನಕ್ಕೆ ನಾವು ಎಜುಕೇಷನ್ ಕೊಡ್ತೀರಿ, ಫ್ರೀ ಎಜುಕೇಷನ್ ಕೊಡ್ತೀರಿ. ಅವ್ರು ನಮಗೆ ಒಂದು 5 ಪೈಸೆ ಲಾಭ ಮಾಡ್ತಾರೆ, ನನಗೆ ಲಾಭ ಮಾಡ್ತಾರೆ. ನಾನು ಅವನ ಮಗನಿಗೆ ಹೇಳ್ಕೊಡ್ತೀನಿ, ಈ ಥರ ಇನ್ವೆಸ್ಟ್ ಮಾಡಪ್ಪ ಅಂತ. ಅವ್ರು ಖುಷಿಯಾಗಿ ಪಡ್ತಾರೆ. ಎಷ್ಟೋ ಜನ ನಮ್ಮ ಹತ್ರ ಅಕೌಂಟ್ಸ್ ಓಪನ್ ಮಾಡಿಸ್ಕೊತಾರೆ ಫ್ರೀಯಾಗಿ. ನಾವು ದುಡ್ಡು ತೊಗೊಂಡು ಮಾಡೋದಿಲ್ಲ. ಪಾಪ ಮನೋಜ್ ಸಾರು ಎತ್ತಿಕ್ಕಾಗಿ ಕೆಲಸ ಮಾಡ್ತಾಯಿದ್ರೆ ಇಷ್ಟಕ್ಕೆಲ್ಲ ಬಾಡಿಗೆ ಕಟ್ತಾರೆ, 55 ಜನಕ್ಕೆ ಸಂಬಳ ಕೊಡ್ತಾರೆ. ಅವ್ರು ನಿಮ್ಮ ಹತ್ರ 60,000 ತೊಗೊಳ್ಳೇಬೇಕು. ಅದು ಎತ್ತಿಕ್ಕಾಗಿದೆ, ಅದಕ್ಕೋಸ್ಕರ ಅವ್ರು ದುಡಿತಾ ಇದ್ದಾರೆ. ಜೊತೆಗೆ ನಮ್ಮನ್ನು ಬೆಳೆಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಂಥ ಇನ್ಸ್ಟಿಟ್ಯೂಟನ್ನು ನೀವು ಬೇರೆ ಎಲ್ಲಾದರೂ ನೋಡಿದ್ದೀರಾ? ಅಂಥ ಮನೋಜ್ ಸರ್ಗೆ ನಾವು ಒಂದು ಕೃತಜ್ಞತೆ ಹೇಳ್ಬೋದಾ? ಥ್ಯಾಂಕ್ಸ್ ಹೇಳ್ಬೋದಾ? ಹೇಗೆ ಹೇಳೋಣ? ಚಪ್ಪಾಳೆ ತಟ್ಟಿ ನೋಡೋಣ. ತುಂಬ ಖುಷಿ ಆಯಿತು. ಇವತ್ತು ಕಲ್ತಿದ್ದೀರಿ, ಇಲ್ಲಿಗೆ ನಿಲ್ಲಿಸ್ಬೇಡಿ ಖಂಡಿತ. ಇವರನ್ನು ಏನಾದರೂ ಮಾಡಿ ತಪ್ಕೊಬೇಕು, ನಿಜವಾಗ್ಲೂ ಬಿಡಬಾರ್ದು. ಹಂಗೆ ಇಟ್ಕೊಳ್ರಿ, ಅವ್ರು ಕಲಿಸ್ತಾರೆ ಕೈ ಹಿಡಿದು. ಏನು ಸರ್, ನಮ್ಮನ್ನು ಕೋಟ್ಯಾಧಿಪತಿಗಳು ಮಾಡ್ತೀರಲ್ಲ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವಿದ್ಯೆ ಅನ್ನೋದಕ್ಕೆ ಇಷ್ಟೇ ಅಂತ ನಾವು ಬೆಲೆ ಕಟ್ಟೋಕ್ಕಾಗಲ್ಲ. ಅದು 6,500 ಇವ್ರು ಯಾವ ಥರ ಮಾಡ್ತಾರೆ ಅಂತ ನನಗೂ ಅರ್ಥ ಆಗ್ತಾಯಿಲ್ಲ. ನಾನು ಬಿಸ್ನೆಸ್ ಮಾಡಿದವನೇ. ನಾವು ಸುಮಾರು ₹1,00,000 ಮೇಲೆ ನಾನು ರೆಂಟಲ್ ಕೊಟ್ಟು ನಾನು ಇಂಡಸ್ಟ್ರಿ ನಡೆಸ್ತಾ ಇದ್ದೆ. ಬಟ್ ಇವರು ಇಷ್ಟು ಸಿಂಪಲ್ಲಾಗೆ ಮಾಡಿಕೊಂಡು ಜನಗಳಿಗೆ ಎಷ್ಟು ಚೆನ್ನಾಗಿ ಮೇಲೆತ್ತುತ್ತಾ ಇದ್ದಾರೆ ಅಂದರೆ, ಈ ನಮ್ಮಲ್ಲಿ ಹಣದ ಪ್ರಾಬ್ಲಮ್ ತುಂಬ ಇದೆ. ಎಷ್ಟೋ ಜನಕ್ಕೆ ಹಣ ಇದೆ, ಅದನ್ನು ಹೆಂಗೆ ಯುಟಿಲೈಸ್ ಮಾಡ್ಕೋಬೇಕಂತ ಗೊತ್ತಿಲ್ಲ. ಎಷ್ಟೋ ಜನಕ್ಕೆ ಸ್ಯಾಲ್ರಿಗೆ ಹೋಗ್ತಾರೆ, ಸ್ಯಾಲ್ರಿನಲ್ಲಿ ಏನೋ ಬರುತ್ತೆ, ಅದನ್ನು ಹೇಗೆ ಉಳಿತಾಯ ಮಾಡ್ಬೇಕಂತ ಗೊತ್ತಿಲ್ಲ. ನಮ್ಮ ಹೆಣ್ಮಕ್ಳು ಎಷ್ಟು ಬುದ್ಧಿವಂತರಂತ, ಹಿಂದಿನ ಕಾಲದಿಂದಲೂ ಅವರು ಸಾಸಿವೆ ಡಬ್ಬಿ ಅಲ್ಲಿ ಇಲ್ಲಿ ಹಾಕ್ಕೊಂಡು ಒಂದಿಷ್ಟು ಕೂಡ ಹಾಕ್ಬಿಟ್ಟು ಅವ್ರ ಯಜಮಾನ್ರು ಏನಾರು ಕಷ್ಟದಲ್ಲಿ ಇದಾದಾಗ ಅವರು ಹೆಲ್ಪ್ ಮಾಡ್ತಾ ಇದ್ರು. ಅಂಥದಕ್ಕಿಂತ ಇಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಅಲ್ಲಿಡೋ ಬದಲು ಸ್ವಲ್ಪ ಸ್ಟಾಕ್ ಮಾರ್ಕೆಟಲ್ಲಿ ಹೋದರೆ ಹೆಂಗೆ ಬೆಳೆಸ್ಬೋದು, ಎಷ್ಟು ಮಟ್ಟಿಗೆ ನಾವು ಸೇಫಾಗಿ ಬೆಳೆಸ್ಕೋಬೋದು. ಇಲ್ಲಿ ಯಾವುದು ಜೂಜು ಥರ ಆಡೋದು, ಒಂದೇ ದಿನಕ್ಕೆ ಶ್ರೀಮಂತ, 1 ತಿಂಗಳ ಶ್ರೀಮಂತ, 1 ವರ್ಷದಲ್ಲಿ ಶ್ರೀಮಂತ ಆಗೋದನ್ನ ಅವರು ಹೇಳ್ಕೊಡೋದಿಲ್ಲ. ಅದು ಫಸ್ಟ್ ಆಫ್ ಆಲ್ ಅವ್ರು ಕಂಡಮ್ ಮಾಡ್ತಾ ಇದ್ದಾರೆ ಅದನ್ನ. ಬಟ್ ಇಲ್ಲಿ ಹೇಳ್ತಾ ಇರೋದು, ಫಸ್ಟ್ ನೀನು ಬಿಸ್ನೆಸ್ ಮ್ಯಾನ್ ಆಗು. ನಾರ್ಮಲಿ ಯಾವುದೇ ಬಿಸ್ನೆಸ್ 10-12% ಮಾರ್ಜಿನ್ ಇಟ್ಕೋ. ಇವನ್ ನನ್ನ ಬಿಸ್ನೆಸ್ ಅಲ್ಲೂ ಕೂಡ ನಾನು ಮುಂಚೆ ಅಷ್ಟೇನೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು. ಎಲ್ಲೋ ಒಂದ್ಸರಿ ನಮ್ಗೊಂದು 15% ಸಿಕ್ಕರೆ ಅದು ನಮ್ಗೆ ಈ ಸಾರಿ ಎಷ್ಟೊಂದು ಬಂದಿದೆ ಅಂತ ಹೇಳ್ಬಿಟ್ಟು ನಾವು ಅದನ್ನ ಬೋನಸ್ ಅಂತ ಹೇಳ್ಬಿಟ್ಟು ನಮ್ಮ ವರ್ಕರ್ಸ್ಗೆ, ನಮ್ಮ ಲೇಬರ್ಸ್ಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ. ನಿಮ್ಮ ದುಡ್ಡನ್ನ ನೀವೇ ಗಳಿಸ್ಕೊಂಡು ನೀವು ಎಷ್ಟು ಮಟ್ಟಿಗೆ ನೀವು ಬೆಳ್ಕೋಬಹುದು. ಅದು ಅಪ್ ಟು ಇವ್ರು ಹೇಳೋದ ಪ್ರಕಾರ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾರೆ, 15-48% ವರೆಗೂ ಎಷ್ಟು ಈಸಿಯಾಗಿ ಎಫರ್ಟ್ಲೆಸ್ ಆಗಿ ಮಾಡ್ಬೋದು. ಏನಂದ್ರೆ ತಾಳ್ಮೆ ಇರಬೇಕು, ಸ್ವಲ್ಪ ಬುದ್ಧಿವಂತಿಕೆ ಇರಬೇಕು. ಸರ್ ಹೇಳೋದನ್ನ ಅಥವಾ ಅವ್ರ ಟೀಮ್ ಹೇಳೋದನ್ನ ನಾವು ಕೇಳ್ಕೊಂಡು ಫಾಲೋ ಅಪ್ ಮಾಡಿದ್ರೆ ಎಂಥರು ಕೂಡ, ಎಂಥ ಚಿಕ್ಕ ಒಂದು ಅವರ ಫೈನಾನ್ಷಿಯಲ್ ಇದು ಇದ್ರೂ ಕೂಡ ಆರಾಮಾಗೆ ಮೇಲಕ್ಕೆ ಬರ್ಬೋದು. 1 ವರ್ಷದಲ್ಲಿ ಒಂದು 20% ಆದರೂ ಬರ್ಬೋದು. ನೆಕ್ಸ್ಟ್ ಇಯರಲ್ಲಿ 40% ಅವರು ಇಂಪ್ರೂವ್ಮೆಂಟ್ ಆಗ್ತಾರೆ. ಇವ್ರು ಹೇಳೋದು 2 ವರ್ಷಕ್ಕೆ ಎಷ್ಟೋ ಕಡೆ ದುಡ್ಡನ್ನ ಡಬಲ್ ಮಾಡೋಷ್ಟು ನಮಗೆ, ಅಂದರೆ ಇದು ಗ್ಯಾರಂಟಿ ಅಲ್ಲ, ಇದು ಬೋನಸ್ ಥರ ಆಗ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಬಟ್ ಈ ಥರ ಆಪರ್ಚುನಿಟಿ ಎಲ್ಲಿ ಇಲ್ಲ. ಆ್ಯಂಡ್ ಇಲ್ಲಿ ನಮಗೆ ಎಜುಕೇಷನ್ ಮಾಡೋದು ನಮ್ಮ ಕನ್ನಡದಲ್ಲಿ ಆಡೋ ಮಕ್ಕಳಿಗೆ ಆಡೋ ಭಾಷೆನಲ್ಲಿ, ಇಲ್ಲಿ ಯಾವುದನ್ನು ಸ್ಟ್ರೆಸ್ ಮಾಡಿ ನೋಡಪ್ಪ ನೀನು A+B² A² + B² + 2AB ಅಂತ ಈ ಥರ ಕಲ್ತ್ಕೋಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಯಾವುದು ಹೇಳಲ್ಲ. ಆಡೋ ಭಾಷೆನಲ್ಲಿ ಏನ್ರಿ ಪುಟ್ ಅಂದರೆ ಈ ಥರ ಕೆಳಗೆ ಹೋಗಿದ್ರೆ ಪುಟ್ ಮಾಡಿ, ಪುಟ್ ಬೈ ಮಾಡಿ, ಮೇಲೆ ಹೋಗೋದ್ರೆ ಕಾಲು ಬೈ ಮಾಡಿ,
ಬೈ ಮಾಡಕ್ಕೆ ಹೋಗ್ಬೇಡಿ, ಸೆಲ್ ಮಾಡಿ ಅಂತ ಹೇಳ್ತಾರೆ. ದಟ್ ಈಸ್ ಯಾವಾಗಲೂ ಇವ್ರದ್ದು ಅಷ್ಟೇ. ಗ್ರೀನ್ ಬಟನ್ ಅಲ್ಲ, ಇವ್ರು ಯಾವಾಗಲೂ ರೆಡ್ ಬಟನ್. ರೆಡ್ ಈಸ್ ಆಲ್ವೇಸ್ ಗ್ರೇಟ್ ಅಂತ, ಇಟ್ ಈಸ್ ಸಕ್ಸಸ್ ಅಂತ. ಥ್ಯಾಂಕ್ ಯು ಸರ್. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಚೆನ್ನಾಗೋದು ವೆರಿ ಸಿಂಪಲ್. 7 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಳಿ, ಮೈಸೂರು, ಕಲಬುರ್ಗಿ, ಜೊತೆಗೆ ವೈಟ್ಫೀಲ್ಡ್. ಸೊ ನಿಮ್ಮ ಯಾವ ಬ್ರಾಂಚ್ ನಿಮಗೆ ನಿಯರೆಸ್ಟ್ ಆಗುತ್ತೋ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬನ್ನಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಜಸ್ಟ್ 500 rupees ಪೇ ಮಾಡಿ ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಬ್ರಾಂಚಸ್ಗೆ ಬರೋಕ್ಕಾಗ್ತಲ್ವೋ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಪ್ಲೇಸ್ಟೋರ್ ಹಾಗೂ ಆ್ಯಪಲ್ ಸ್ಟೋರಲ್ಲಿ ಸಿಗುತ್ತೆ. ಅಲ್ಲಿ ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸಸ್ಗಳನ್ನು ಫ್ರೀಯಾಗಿ ನೋಡ್ಬೋದು. ಸೊ ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ತುಂಬ ಇಂಪ್ರೂವ್ ಆಗುತ್ತೆ. ಬನ್ನಿ ಸಿಗೋಣ ಇದೇ ಶುಕ್ರವಾರ ನಮ್ಮ ಕೋರ್ಸ್ನಲ್ಲಿ ಡೈರೆಕ್ಟಾಗಿ ಫೇಸ್ ಟು ಫೇಸ್. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.